ಇವತ್ತಿನ ಸಂಚಿಕೆಯಲ್ಲಿ ನಾವು ಕಲಿಯುವಂಥದ್ದು ಧ್ಯಾನ. ಈ ಮುಂಚೆನೆ ನಾನು ಬೇಕಾದಷ್ಟು ಸಲ ಹೇಳಿದ್ದೀನಿ ಸಂಚಿಕೆಗಳಲ್ಲಿ. ಪ್ರಾಣಾಯಾಮ, ಧ್ಯಾನಕ್ಕೆ ಮಕ್ಕಳನ್ನ ಕೂರಿಸೋದು ಅಂದರೆ ಬಹಳ ಕಷ್ಟದ ಕೆಲಸ, ದೊಡ್ಡ ಚಾಲೆಂಜ್ ಅದು. ಹೇಗೆ ಅವ್ರನ್ನ ಕೂರಿಸೋದು? ಅರೆಗಳಿಗೆ ಅವ್ರು ಕಣ್ಣು ಮುಚ್ಚಿ ಕೂತ್ಕೊಳ್ಳಲ್ಲ. ಧ್ಯಾನ ಮಾಡಿಸೋದಾದ್ರೆ ಹೇಗೆ ಅವರಿಗೆ? ಆದರೆ ಹೆಚ್ಚಿನ ಸಮಸ್ಯೆಗಳಿಗೆ ಪರಿಹಾರವಾಗಿ ಧ್ಯಾನ ಮಾಡಿಸ್ಬೇಕು ಅಂತ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಕಾನ್ಸಂಟ್ರೇಷನ್ ಇರ್ಬೋದು, ಅವರಲ್ಲಿ ಬಿಹೇವಿಯರಲ್ ಪ್ರಾಬ್ಲಮ್ಗೆ, ಇಂಥವಕ್ಕೆಲ್ಲ ಧ್ಯಾನ ಬಹಳ ಸೂಕ್ತ ಪರಿಹಾರ. ಆದರೆ ಮಾಡಿಸೋದು ಹೇಗೆ? ಇವತ್ತು ಸುಲಭವಾಗಿ ಮಕ್ಕಳಿಗೆ ಹೇಗೆ ಧ್ಯಾನಕ್ಕೆ ಕೂರಿಸ್ಬೋದು, ಹೇಗೆ ಧ್ಯಾನವನ್ನ ಮಾಡ್ಬೋದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಕೂತಲ್ಲೇ ಕೂತು ಮಾಡುವಂತ ಅಭ್ಯಾಸ. ಹಾಗಾಗಿ ಅವರು ಆರಾಮವಾಗಿ ಕೂತ್ಕೊಳ್ಳೋದನ್ನ ಫಸ್ಟ್ ನಾವು ನೋಡ್ಕೋಬೇಕು. ಮೊದಲ ದಿನಗಳಲ್ಲಿ ಅವ್ರಿಗೆ ಕಷ್ಟ ಆಗುತ್ತಾ ಅನ್ನುವಂಥ ಸ್ಥಿತಿಗಳನ್ನ ಆಯ್ಕೆ ಮಾಡೋದು ಬೇಡ. ಹಾಗಂತ ಬೆನ್ನು ನೇರವಾಗಿ ಉಳಿಯುವಂತ ಸ್ಥಿತಿಯನ್ನ ಆಯ್ಕೆ ಮಾಡಬೇಕು. ಹಾಗಾಗಿ ಸುಖಾಸನ, ಇಂಥ ಸ್ಥಿತಿಯಲ್ಲಿ ನಾವು ಕಾಲು ಅಗಲ ಮಾಡಿ ಕೂತ್ಕೊಂಡೇ ಆಗಿದ್ದಲ್ಲಿ, ಕಾಲು ಅಗಲಿಸ್ಕೊಂಡು ಕೂತಿದ್ದಾಗಲಿ ಬೆನ್ನು ನೇರ ಇರುತ್ತೆ. ಇಲ್ಲ ಅಂದಲ್ಲಿ ಸ್ವಲ್ಪ ಹೊತ್ತಾಗುವಾಗ ಬೆನ್ನು ಹೀಗೆ ಡ್ರಾಪ್ ಆಗಕ್ಕೆ ಶುರು ಆಗುತ್ತೆ. ಮುಖ್ಯವಾಗಿ ಧ್ಯಾನ ಪ್ರಾಣಾಯಾಮ ಮಾಡುವಾಗ ಬೆನ್ನು ನೇರವಾಗಿರ್ಬೇಕು, ಎದೆ ವಿಶಾಲಗೊಂಡಿರ್ಬೇಕು. ಬೆನ್ನು ಯಾಕೆ ನೇರವಾಗಿರ್ಬೇಕು ಅನ್ನೋದನ್ನ ಹೇಳ್ತೀನಿ. ನಮ್ಮಲ್ಲಿ ಚೈತನ್ಯ ಊರ್ಧ್ವಮುಖವಾಗಿ ಸಂಚಲನ ಆಗೋದು, ಅಂದ್ರೆ ಮೇಲ್ಮುಖವಾಗಿ ಅಂತ ಅರ್ಥ. ಊರ್ಧ್ವಮುಖವಾಗಿ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗಿರ್ಬೇಕು. ನಮ್ಮ ಎನರ್ಜಿ ಸೆಂಟರ್ಗಳು ಅಂದ್ರೆ ಸಪ್ತ ಚಕ್ರಗಳು ಅಂತ ಹೇಳ್ತೀವಿ, ಅದು ಸ್ಪೈನಲ್ ಕಾರ್ಡ್ ಅಲ್ಲೇ ಇರುವಂತದ್ದಾಗಿರುತ್ತೆ. ಅದು ನೇರವಾಗಿ ಉಳಿಸ್ಬೇಕು. ಹಾಗಾಗಿ ವಜ್ರಾಸನ ತುಂಬಾ ಸೂಕ್ತ. ಅದರಲ್ಲಿ ಬೆನ್ನು ಬಾಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಆದ್ರೆ ಅದು ಕಷ್ಟ ಆಗುತ್ತೆ ಮಕ್ಕಳಿಗೆ ಮೊದಲ ದಿನಗಳಲ್ಲಿ ಕೂತ್ಕೊಳ್ಳೋಕ್ಕಾದ್ರೆ ವಜ್ರಾಸನನೇ ಒಳ್ಳೆಯ ಆಯ್ಕೆ. ಇಲ್ಲ ಅಂದ್ರೂ ಬೇರೆ ಯಾವ್ದಾದ್ರೂ ಸ್ಥಿತಿ, ಆದ್ರೆ ಬೆನ್ನಿನ ಕಡೆ ಆಗಾಗ ಗಮನ ಕೊಟ್ಟು ನೇರ ಮಾಡಬೇಕು. ಸಮಂ ಕಾಯಂ ಶಿರೋ ಗ್ರೀವಂ. ಶಿರದ ಭಾಗ, ನಮ್ಮ ಕಾಯದ ಭಾಗ, ಮೇಲ್ಕಾಯದ ಭಾಗ, ಆಮೇಲೆ ಗ್ರೀವದ ಭಾಗ, ಕತ್ತಿನ ಭಾಗ, ಇದಿಷ್ಟು ಒಂದೇ ನೇರ ರೇಖೆಯಲ್ಲಿ ಇರೋ ಹಾಗೆ ನೋಡ್ಬೇಕು. ಮೊದಲನೇದಾಗಿ ನಾವು ಆಗ್ಲೇ ಹೇಳಿದೆ, ಎದೆ ವಿಶಾಲಗೊಂಡಿರ್ಬೇಕು. ಎದೆ ಯಾಕೆ ವಿಶಾಲಗೊಂಡಿರ್ಬೇಕು? ಎದೆಯಲ್ಲಿರುವಂತ ಲಂಗ್ಸಿನ ಭಾಗ ಗೂನಾಗೋದಕ್ಕೆ ಬಿಡಬಾರ್ದು. ನಾವು ಉಸಿರಾಟ ಚೆನ್ನಾಗಿ ಸ್ವೇಚ್ಛೆಯಾಗಿ ಉಸಿರನ್ನ ಎಳಿಬೇಕು, ಬಿಡುವ ರೀತಿಯಲ್ಲಿ ಇರಬೇಕು. ಹಾಗಾಗಿ ಬೆನ್ನು ಗೂನಾಗಬಾರ್ದು. ಎದೆಯ ಗೂಡನ್ನ ಹಿಗ್ಗಿಸಿ ನಿಲ್ಲಿಸುವ ರೀತಿಯಲ್ಲಿ ಇರಬೇಕು. ಕೈಯಲ್ಲಿ ಯಾವುದಾದ್ರೂ ಮುದ್ರೆ, ಧ್ಯಾನ ಮುದ್ರೆ ಹೆಚ್ಚು ಸೂಕ್ತ ಧ್ಯಾನಕ್ಕೆ ಬಳಸುವಾಗ. ಇದನ್ನ ಭೈರವ ಮುದ್ರೆ ಅಂತಾನೂ ಕರೀತಾರೆ. ಶಿವ ಧ್ಯಾನಕ್ಕೆ ಬಳಸ್ತಾ ಇದ್ದಂತಹ ಮುದ್ರೆ ಭೈರವ ಮುದ್ರೆ ಅಂತ ಕರೆಯಲ್ಪಡುತ್ತೆ. ಎಡಹಸ್ತ ಕೆಳಗಿರುತ್ತೆ, ಬಲಹಸ್ತ ಮೇಲಿರುತ್ತೆ, ಹೆಬ್ಬೆರಳುಗಳು ಒಂದಕ್ಕೊಂದು ತುದಿ ಸ್ಪರ್ಶವಾಗಿರುತ್ತೆ. ಈ ರೀತಿಯಲ್ಲಿ ಹಿಡಿದು ನಿಲ್ಲಿಸ್ಕೋಬಹುದು. ಇದು ಸುಖಾಸನಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಈ ರೀತಿಯಲ್ಲಿ ಹಿಡಿದು ನಿಲ್ಲಿಸೋದು, ಆದ್ರೆ ವಜ್ರಾಸನಕ್ಕೆ ಅನುಕೂಲಕರವಾಗಿರುತ್ತೆ ಈ ಮುದ್ರೆ. ಮುದ್ರೆಯಲ್ಲಿ ಯಾವಾಗ್ಲೂ, ಮುದ್ರೆ ಅರ್ಥ ಏನು, ಯಾಕೆ ಹಿಡಿತೀವಿ ಮುದ್ರೆ? ಮುದ್ರೆ ಅಂದ್ರೆ ಎನರ್ಜಿಯನ್ನ ಚಾನಲೈಸ್ ಮಾಡೋದು ಅಂತ ಅರ್ಥ. ಹೊರ ಹೋಗ್ತಾ ಇರುವ ಎನರ್ಜಿಯನ್ನ ಹಿಡಿದಿಡೋದಕ್ಕೆ ಒಂದು ದಾರಿ ಇದು. ಸೊ ನಾವು ಧ್ಯಾನದಿಂದ ಗಳಿಸುವಂತ ಒಂದು ಅನ್ನೋಯಿಂಗ್ ಆಗಿ ನಾವು ಗಳಿಸುವಂತ ಒಂದು ಪಾಸಿಟಿವ್ ಎನರ್ಜಿಯನ್ನ ಇದು ಅಲ್ಲಿಂದಲ್ಲಿಗೆ ಚಾನಲೈಸ್ ಮಾಡೋ ಹಾಗೆ ಮಾಡುತ್ತೆ. ಯಾಕೆಂದ್ರೆ ನಮ್ಮ ಶರೀರದಿಂದ, ಕೈಯಿಂದ, ಕಾಲಿನಿಂದ ಎನರ್ಜಿ ಹೊರ ಹೋಗ್ತಾ ಇರುತ್ತೆ. ಕಣ್ಣಿನಿಂದ, ಬಾಯಿಯಿಂದ, ಈ ಎಲ್ಲಾ ಭಾಗಗಳಿಂದ ಎನರ್ಜಿ ಹೊರ ಹೋಗ್ತಿರುತ್ತೆ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡುವ ಪಾಸಿಟಿವ್ ಎನರ್ಜಿ ಧ್ಯಾನದ ಮೂಲಕ ಗಳಿಸುವಂಥದ್ದು ಹೊರ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಮುದ್ರೆಯನ್ನ ಕಡ್ಡಾಯವಾಗಿ ಹಿಡಿತೀವಿ. ಯಾವ ಮುದ್ರೆ ಆದ್ರೂ ಸರಿನೇ. ಹಿಡ್ಕೊಂಡ್ವಿ, ಬೆನ್ನು ನೇರ ಇಟ್ವಿ, ಭುಜ ವಿಶಾಲಗೊಳಿಸ್ಕೊಂಡ್ವಿ, ಮೃದುವಾಗಿ ಕಣ್ಣನ್ನ ಮುಚ್ಚಿ ಕೂತ್ಕೊಳ್ತೀವಿ. ಇಲ್ಲಿ ನಾವು ಗಮನಿಸ್ಬೇಕು, ಶರೀರವನ್ನ ಸಂಪೂರ್ಣ ಸಡಿಲ. ನಾನು ನೇರ ಅಂದೇ ವಿನಃ ಟೈಟ್ ಮಾಡೋಬೇಕು ಅಂತ ಹೇಳಿಲ್ಲ. ಬೆನ್ನಿನ ಭಾಗ ನೇರ ಆದಾಗ ಗಮನ ಇಲ್ಲದೆ ನಾವು ನೇರ ಅನ್ನುವಾಗ ಟೈಟ್ ಮಾಡ್ಬಿಡ್ತೀವಿ. ಬೆನ್ನನ್ನ ಟೈಟ್ ಮಾಡ್ಕೂಡ್ದು. ಬಾಡಿಯನ್ನ ರಿಲ್ಯಾಕ್ಸ್ ಆಗಿ ಸಡಿಲವಾಗಿ ಬಿಡಬೇಕು. ಎಷ್ಟು ಸಡಿಲ? ನಮ್ಗೆ ಡಾಕ್ಟರ್ ಇಂಜೆಕ್ಷನ್ ಕೊಡ್ಬೇಕಾರಲ್ಲ ಹೇಳ್ತಾರೆ, ಫ್ರೀ ಬಿಡಿ ಅಂತ. ಇಂಜೆಕ್ಷನ್ಸ್ ಪಾಸ್ ಆಗಿ ಹೋಗ್ಬೇಕಾದ್ರೆ ನಮ್ಗೆ ನಾವು ಅಷ್ಟು ಸಡಿಲವಾಗಿ ಬಿಡಬೇಕು ಅಂದ್ರೆ, ಇನ್ನು ಪ್ರಾಣಶಕ್ತಿ ನಮ್ಮ ಚಾನಲ್ಸ್ಗಳಲ್ಲಿ ಹೋಗ್ಬೇಕಾದ್ರೆ ಇನ್ನೆಷ್ಟು ಫ್ರೀಯಾಗಿ ನಾವು ಶರೀರವನ್ನ ಬಿಡಬೇಕು ಅನ್ನೋ ಒಂದು ಕಲ್ಪನೆ ನಮ್ಗಿರ್ಬೇಕು. ನಾನಿದನ್ನ ನಿಮ್ಗೆ ಅರ್ಥ ಆಗಕ್ಕೆ ಬಹಳ ಸುಲಭದಲ್ಲಿ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಶರೀರದಲ್ಲಿ 3 ವೈರ್ ಸಿಸ್ಟಮ್ ನಮ್ಮ ಬಾಡಿಯಲ್ಲಿ. ಒಂದು ರಕ್ತನಾಳಗಳು, ಎಲ್ರಿಗೂ ಚಿರಪರಿಚಿತ, ಆರ್ಟರೀಸ್, ವೇನ್ಸ್ ಅಂತ ಹೇಳ್ತೀವಿ. ರಕ್ತನಾಳಗಳು ಅದೊಂದು ರೀತಿ ಮನೆಯಲ್ಲಿ ಪೈಪ್ಗಳು, ನಳ್ಳಿಗಳು ಇದ್ದ ಹಾಗೆ. ರಕ್ತ ಸಂಚಾರ ಆಗುತ್ತೆ, ನೀರಿನ ದ್ರವ ಪದಾರ್ಥ ಸಂಚಾರ ಆಗುವಂಥದ್ದು ಅಂತ ಲೆಕ್ಕ. ಇನ್ನು ಅದೇ ರೀತಿ ನರಗಳು ಯಾವಾಗ್ಲೂ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕಿರುತ್ತೆ ನಮ್ಮ ಶರೀರದಲ್ಲಿ. ಹಾಗೆ ನಮ್ಮ ಮನೆಯಲ್ಲಿ ಟೆಲಿಫೋನ್ ವೈರ್ಗಳಿದ್ದ ಹಾಗೆ, ಒಂದು ರೀತಿಯಲ್ಲಿ ಅದು ಟೆಲಿಫೋನ್ ವೈರ್ ಮೆಸೇಜ್ಗಳನ್ನ ಪಾಸ್ ಮಾಡ್ತಿದ್ದ ಹಾಗೆ. ಇನ್ನೊಂದು ಬಹಳ ಮುಖ್ಯವಾಗಿರೋದು ಅಂದ್ರೆ ನಾಡಿಗಳು, ನಾಡಿಗಳು, ಆಮೇಲೆ ನಾಳಗಳು, ರಕ್ತನಾಳಗಳು. ನಾಡಿಗಳು ಅಂದ್ರೆ ಏನು? ಚಾನಲ್ಸ್ಗಳು. 72,000 ಚಾನಲ್ಸ್ಗಳು ನಮ್ಮ ಶರೀರದಲ್ಲಿದೆ. ಎಷ್ಟು ಸೂಕ್ಷ್ಮವಾಗಿರ್ಬೇಕು ಅಂತ ಕಲ್ಪನೆ ಇರಬೇಕು ನಮ್ಗೆ. ಕೂದಲೆಲ್ಲ ಎಷ್ಟೇ ದೊಡ್ಡದಾಗಿರುತ್ತೆ ಅಷ್ಟೇ ದಪ್ಪ ಇರುತ್ತೆ. ಅಂತ ಚಾನಲ್ಸ್ಗಳೊಳಗೆ ಪ್ರಾಣಶಕ್ತಿ ಸಂಚಾರ ಆಗ್ತಾ ಇರುತ್ತೆ.
ಧ್ಯಾನಕ್ಕೆ ಕೂತ್ಕೊಳ್ಳುವಾಗ, ಪ್ರಾಣಾಯಾಮಕ್ಕೆ ಕೂತ್ಕೊಳ್ಳುವಾಗ ಇದರ ಅರಿವು ನಮಗೆ ಚೆನ್ನಾಗಿರ್ಬೇಕು. ಹಾಗಾಗಿ ಶರೀರ ಸಂಪೂರ್ಣ ಸಡಿಲಾಗಿರ್ಬೇಕು. ಈ ಚಾನಲ್ಸ್ಗಳು, ನಾಡಿಗಳು, ನಾನು ಯಾವುದಕ್ಕೆ ಹೋಲಿಸ್ತೀನಿ ಅಂತಂದ್ರೆ, ಮನೆಯಲ್ಲಿ ಒಂದು ಇಲೆಕ್ಟ್ರಿಕ್ ವೈರ್ ಇದ್ದ ಹಾಗೆ, ಬಹಳ ಮುಖ್ಯ ಅದು. ಅದು ಇಲೆಕ್ಟ್ರಿಕ್ ಸಿಗ್ನಲ್ ಅನ್ನ ನಮ್ಮ ಮನೆಗೆ ಸಪ್ಲೈ ಪಾಸ್ ಮಾಡುವಂಥದ್ದು. ಹಾಗೆಯೇ ನಮ್ಮ ಶರೀರದಲ್ಲೂ ಒಂದು ಎನರ್ಜಿ ಸಪ್ಲೈ ಆಗುವಂಥದ್ದು ಈ ಚಾನಲ್ಸ್ಗಳ ಮೂಲಕ. ಫೀಲಿಂಗ್ಸ್ಗಳು, ಇಮೋಷನ್ಸ್ಗಳು ಸಪ್ಲೈ ಆಗೋದು ಈ ಚಾನಲ್ಸ್ಗಳ ಮೂಲಕ.